ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಒಂದಿನ ಕೆಲಸ ಮಾಡೋಣ ಅಂತ ಹೋಗಿದೆ. ಕೆಲಸ ಮಾಡುವಂಥ ಸಮಯದಲ್ಲಿ ನನಗೆ ಒಂದು ಆರ್ಡರ್ ಬರುತ್ತೆ ಅಂತ ಅಂದರೆ ಥರ್ಡ್ ಪಾರ್ಟಿಯಾಗಿ ವರ್ಕ್ ಮಾಡೋದು ಒಂದು ಆರ್ಡರ್ ಬರುತ್ತೆ ಅಂತ ಅಂದರೆ ಟೋಯಿಂಗ್ ಅನ್ನೋ ಒಂದು ಆರ್ಡರ್ ಬರುತ್ತೆ. ನಾನು ಯಾವುದಪ್ಪ ಇದು ಹೊಸ ಅಪ್ಲಿಕೇಶನ್ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಅವಾಗ ಮನೆಗೆ ಹೋದ್ಮೇಲೆ ಸರ್ಚ್ ಮಾಡೋಣ ಬಿಡು ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ ಅಂತ ಅಂದರೆ ಮನೆಗೆ ಬಂದು ಸರ್ಚ್ ಮಾಡ್ತೀನಿ ಟೋಯಿಂಗ್ ಬಗ್ಗೆ. ಬಟ್ ಟೋಯಿಂಗ್ದು ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಯಾವುದೂ ಇಲ್ಲ ಅಂತ ಅಂದರೆ ಅದು ಕೂಡ ಸ್ವಿಗ್ಗಿದೇನೆ, ಬೇರೆ ಏನಲ್ಲ, ಸ್ವಿಗ್ಗಿದೇನೆ ಅಂತಂದರೆ ಸ್ಟೂಡೆಂಟ್ಸ್ಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕಮ್ಮಿ ರೇಟಿಂದು ಫುಡ್ಡು ಡೆಲಿವರಿ ಮಾಡೋಕ್ಕೋಸ್ಕರ ಅವ್ನು ಏನು ಮಾಡಿದೆ ಅಂತಂದರೆ ಆ ರೀತಿಯಲ್ಲಿ ಮಾಡಿದ್ದಾನೆ. ಅವಾಗ ಹುಡುಕ್ಬೇಕಾದ್ರೆ ನನಗೆ ಟೋಯಿಂಗ್ ಇನ್ ಸಿಗಲಿಲ್ಲ, ಇನ್ನೊಂದು ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಸಿಕ್ತು. ಅದೇನು ಅಂತಂದರೆ ಅದು ಕೂಡ ಸ್ವಿಗ್ಗಿದೇನೆ ಅಂತಂದರೆ ನನಗೆ ಅನ್ನಿಸ್ದಂಗೆ ಸುಮ್ಮನೆ ಗೆಸ್ ಗೈಸಿದ್ದು, ನನಗೆ 100% ಕನ್ಫರ್ಮ್ ಗೊತ್ತಿಲ್ಲ. ಈಗ ಟೋಯಿಂಗಿಂದ ಏನು ಆರ್ಡರ್ ಬರುತ್ತೋ ಅದು ಕೂಡ ಇದರಲ್ಲೇ ಬರೋದು, ಚಾಯ್ಸ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನಲ್ಲಿ ಬರೋದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಬನ್ನಿ ಇವಾಗ ನಾವು ಕೂಡ ಇವಾಗ ಅಪ್ಲಿಕೇಶನ್ನ ಇವಾಗ ಇನ್ಸ್ಟಾಲ್ ಮಾಡಿಬಿಟ್ಟು ನೋಡೋಣ ಅಂತ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಅಂದರೆ ಸ್ವಿಗ್ಗಿದೇನೆ ಇದನ್ನು ಕೂಡ ಅಪ್ಲಿಕೇಶನ್, ಬೇರೆ ಯಾರ್ದು ಅಲ್ಲ, ಸ್ವಿಗ್ಗಿದೇನೆ, ಏನು ಬೇರೆ ನಾವೇನು ಯಾವುದು ಹೊಸ ಅಪ್ಲಿಕೇಶನ್ ಬಂದಿಲ್ಲ. ಇದು ಹೆಸರು ಮಾತ್ರ ಚೂಸ್ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾನೆ. ಮೊದಲನೇದಾಗಿ ಬನ್ನಿ ಇವಾಗ ಅಂದರೆ ರೇಟಿಂಗ್ ತುಂಬ ಕಮ್ಮಿ ಇದೆ, 3.8 ಇದೆ. ಅಂದರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಿಲ್ಲ. ಮೊದಲನೇದಾಗಿ ಇವಾಗ ಇನ್ಸ್ಟಾಲ್ ಮಾಡೋಣ. ನೋಡಿ ಇವಾಗ ಇನ್ಸ್ಟಾಲ್ ಕೂಡ ಮಾಡಿದೆ. ಇನ್ಸ್ಟಾಲ್ ಆಗ್ತಿದ್ದಂಗೆ ಇವಾಗ ಏನು ಮಾಡೋಣ ಅಂತ ಅಂದರೆ ಓಪನ್ ಕೊಡೋಣ. ಓಪನ್ ಕೊಡ್ತಿದ್ದಂಗೆ ಏನು ತೋರಿಸುತ್ತೆ ಅಂತ ಅಂದರೆ ಅದು ಚೂಸ್ ಟು ಆಕ್ಸೆಸ್ ಯುವರ್ ಲೊಕೇಶನ್ ಆ್ಯಂಡ್ ನೋಟಿಫಿಕೇಶನ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಓಕೆ ಕೊಡೋಣ. ಆಮೇಲೆ ವೈಲ್ ಯೂಸಿಂಗ್ ದ ಆ್ಯಪ್ ಕೊಡೋಣ. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡ್ತಿದ್ದಂಗೆ ನೋಟಿಫಿಕೇಶನ್ದು ಪರ್ಮಿಷನ್ ಕೇಳ್ತಾ ಇದೆ. ನೋಟಿಫಿಕೇಶನ್ ಪರ್ಮಿಷನ್ಗೆ ಈಗ ಅಲೋ ಕೊಡೋಣ. ಅಲೋ ಕೊಟ್ಟಾದ್ಮೇಲೆ ಇಂದ ಏನು ಮಾಡ್ತಾ ಇದೆ ಅಂತ ಅಂದರೆ ಲೊಕೇಶನ್ ಆ್ಯಪ್ ಇನ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಅದರಿಂದಾಗಿ ಅದನ್ನು ಕೂಡ ಇವಾಗ ನಾವು ಅಲೋ ಕೊಡಬೇಕಾಗುತ್ತೆ. ಓಕೆ ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಅಲೋ ಆಲ್ ದ ಟೈಮ್ ಅಂತ ಇದೆಯಲ್ಲ, ಅಲೋ ಆಲ್ ದ ಟೈಮ್ ಅನ್ನೋದು ಕೂಡ ನಾನು ಇವಾಗ ಪ್ರೆಸ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಕ್ಕೂ ಕೂಡ ಪರ್ಮಿಷನ್ನ ಕೇಳ್ತಾ ಇದೆ. ಅದೇ ಕೇಳ್ತಾ ಇದೆ ಗೊತ್ತಿಲ್ಲ. ಸೊ ಓಕೆ ಕೊಡಲೇಬೇಕು, ಕೊಡಲಿಲ್ಲ ಅಂತಂದ್ರೆ ಆಗಲ್ಲ. ಅದನ್ನು ಕೂಡ ಇವಾಗ ಅಲೋ ಅನ್ನೋದ್ರ ಮೇಲೆ ಇವಾಗ ನಾನು ಕೂಡ ಇವಾಗ ಕ್ಲಿಕ್ ಮಾಡ್ತೀನಿ. ಕೊಡಲಿಲ್ಲ ಅಂತಂದ್ರೆ ಆಗಲ್ಲ, ಅದರಿಂದಾಗಿ ಅಲೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ಅಲೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೇಮ್ ಅದೇ ಅಂತ ಅಂದರೆ ಚೂಸ್ ಟು ರೆಕಾರ್ಡ್ ಸಮ್ ಅಪ್ಲಿಕೇಶನ್ ಇನ್ಸ್ಟಾಲ್ಡ್ ಆನ್ ಯುವರ್ ಡಿವೈಸ್ ಅಂತ ಅಂದರೆ ಇದೇನು ಇರೋ ಪರ್ಮಿಷನ್ ಇಲ್ಲ. ಈ ಪರ್ಮಿಷನ್ ಎಲ್ಲ ಏನು ಬೇಕಾಗಿಲ್ಲ ಗೈಸ್ ನಮಗೆ. ಬಟ್ ಏನು ಈ ಥರ ಅಂತಾರೆ ಬೇರೆ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೇಳ್ತಾ ಇದ್ದಾನೆ. ಈಗ ಅದಕ್ಕೂ ಕೂಡ ನಾವು ಓಕೆ ಕೊಡಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಅದಕ್ಕೂ ಕೂಡ ಓಕೆ ಕೊಟ್ಟೆ ಅಂತಂದರೆ ಏನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಮೊದಲನೇದಾಗ ಏನಪ್ಪ ಅಂತಂದರೆ ಇವೆಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಮಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಕೇಳ್ತಾನೆ. ಅಂತಂದರೆ ಇಂಗ್ಲೀಷು, ಹಿಂದಿ, ಮರಾಠಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಮು, ಬೆಂಗಾಲಿ ಎಲ್ಲ ಕೂಡ ಇದೆ. ನಮಗೆ ಬೇಕು ಅನ್ನೋ ಲ್ಯಾಂಗ್ವೇಜ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಅಂತಂದರೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಎಲ್ಲರಿಗೂ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಕೊಟ್ಟೆ. ಕನ್ಫರ್ಮ್ ಕೊಡ್ತಿದ್ದಂಗೆ ನಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ ಇಲ್ಲಿ. ಆ ಮೊಬೈಲ್ ನಂಬರ್ ಕೇಳೋದಕ್ಕಿಂತ ಮುಂಚೆ ಇನ್ನೇನು ಅಡ್ವರ್ಟೈಸ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಗೆ ಯಾವಾಗ ಬೇಕು ಅವಾಗ ಡೆಲಿವರಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಜೊತೆಯಲ್ಲಿ ಝೀರೋ ಆನ್ ಬೋರ್ಡಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಇವನು ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾವುದೇ ಅಂತ ಆನ್ ಬೋರ್ಡಿಂಗ್ ಫೀಸ್ ಇಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾನೆ. ಆಮೇಲೆ ನೋ ಯೂನಿಫಾರ್ಮು, ನೋ ಝೋನು, ನೋ ಫಿಕ್ಸ್ಡ್ ಶಿಫ್ಟು ಅಂತ ಅಂದರೆ ಏನು ಇವನು ರ್ಯಾಪಿಡೋ ಫುಡ್ ಇದೆಯಲ್ಲ, ರ್ಯಾಪಿಡೋ ಫುಡ್ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾನೆ ಅಂತ ಅನ್ನಿಸ್ತದೆ. ರ್ಯಾಪಿಡೋ ಫುಡ್ಡು ಮತ್ತು ಲೋ ಶೇರ್ ಎಲ್ಲ ಏನಿದೆಯೋ ಸೇಮ್ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಗೈಸ್ ಇದು ನೋಡಿ, ಡೆಲಿವರಿ ಟುಡೇ ಗೆಟ್ ಪೇಯ್ಡ್ ದ ನೆಕ್ಸ್ಟ್ ಡೇ ಅಂತೆ. ಇವತ್ತು ಸಂಪಾದನೆ ಮಾಡಿದ್ರೆ ನೆಕ್ಸ್ಟ್ ಡೇನೇ ನಿಮಗೆ ಅರ್ನಿಂಗ್ಸ್ ಕೊಡ್ತಾರೆ. ಆಮೇಲೆ ಚೂಸ್ ಯುವರ್ ಆರ್ಡರ್, ನೋ ರಿಜೆಕ್ಷನ್ ಪೆನಾಲ್ಟಿ ಅಂತ ಅಂದರೆ ನಿಮ್ಗೆ ಯಾವ ಆರ್ಡರ್ ಬೇಕೋ ಆ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಬೇಡೋ ಅದನ್ನು ರಿಜೆಕ್ಟ್ ಮಾಡ್ಬೋದು. ಏನು ರಿಜೆಕ್ಷನ್ ಪೆನಾಲ್ಟಿ ಇಲ್ಲ. ಈಗ ಸ್ವಿಗ್ಗಿಲಿ ಏನಾದ್ರು ಕೆಲಸ ಮಾಡ್ತೀರಾ ಅಂತಂದರೆ ನೀವು ರಿಜೆಕ್ಟ್ ಮಾಡಿದ್ರೆ ಪೆನಾಲ್ಟಿ, ID ಬ್ಲಾಕ್ ಈ ಥರ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ನಮಗೆ ಬೇಕಾಗಿರೋದಂತ ಸೆಲೆಕ್ಟ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಇಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ. ಇಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಾದ್ಮೇಲೆ ಇವಾಗ ನಾವು ಏನು ಮಾಡಬೇಕು, ನಮ್ಮ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರ್ ಮಾಡಬೇಕು. ಅದರಿಂದಾಗಿ ಇವಾಗ ನನ್ನ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿಬಿಟ್ಟು ಇವಾಗ ಗೆಟ್ OTP ಅಂತ ಕೊಡ್ತೀನಿ. ನೋಡಿ ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಿದೆ, ಗೆಟ್ OTP ಕೊಟ್ಟೆ. ಗೆಟ್ OTP ಕೊಡ್ತೀನಿ. ಇವಾಗ OTP ಕೂಡ ಬಂತು. OTPನೂ ಕೂಡ ಈಗ ಆಟೋಮೆಟಿಕ್ಕಾಗಿ ರೀಡ್ ಆಯಿತು. ಆಟೋಮೆಟಿಕ್ಕಾಗಿ ರೀಡ್ ಆಗ್ತಿದ್ದಂಗೆ ಗೈಸ್ ಇದೇನಿದೆ ಈ ಥರ ಬರ್ತಾಯಿದೆ. ದಿಸ್ ಆ್ಯಪ್ ಈಸ್ ಓನ್ಲಿ ಫಾರ್ ಚೂಸ್ ಡೆಲಿವರಿ ಪಾರ್ಟ್ನರ್ಸ್, ಕೀಪ್ ಡೆಲಿವರಿಂಗ್ ಆನ್ ದ ಸ್ವಿಗ್ಗಿ ಪಾರ್ಟ್ನರ್ ಆ್ಯಪ್. ಓಹೋ ಗೈಸ್ ಇದೇನಾಗಿದೆ ಅಂತ ಅಂದರೆ ನಾವು ಇವಾಗ ಏನಾದ್ರು ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ID ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಈಗ ಇವಾಗ ಏನು ಚೂಸ್ ಡೆಲಿವರಿ ಅಂತ ತೋರಿಸೋದು, ಆ ಚೂಸ್ ಡೆಲಿವರಿಲಿ ನೀವೇನಾದ್ರು ಮುಂಚೆ ಏನಾದ್ರು ನೀವು ಸ್ವಿಗ್ಗಿಯಲ್ಲಿ ಏನಾದ್ರು ಕೆಲಸ ಮಾಡಿ, ಇಲ್ಲ ಅಂತಂದರೆ ಸ್ವಿಗ್ಗಿ ID ನಿಮ್ದಿದೆ ಅಂತ ಅಂದರೆ ನೀವು ಇದರಲ್ಲಿ ಕೆಲಸ ಮಾಡೋಂಥ ಅವಕಾಶ ಕೊಟ್ಟಿಲ್ಲ ಇವನು. ಅದರಲ್ಲೂ ಮಾಡಿ ಇದರಲ್ಲೂ ಮಾಡುವಂಥ ಅವಕಾಶ ಕೊಡ್ಬೋದಾಗಿತ್ತು. ಬಟ್ ಏನು ಮಾಡಿದ್ದಾನೆ ಅಂತ ಅಂದರೆ ಇವಾಗ ಏನಾದ್ರು ಸ್ವಿಗ್ಗಿ ಡೆಲಿವರಿ ಜಾಬ್ ಮಾಡೋರೆಲ್ಲ ಇದಕ್ಕೆ ಬಂದುಬಿಟ್ರೆ ಕಷ್ಟ ಆಗುತ್ತಲ್ಲ, ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಈಗ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಏನೇನು ಕೆಲಸ ಮಾಡ್ತಾ ಇದ್ದಾವೆ ಇವಾಗ, ರ್ಯಾಪಿಡೋ ಆಗಲಿ, ಲೋ ಶೇರ್ ಆಗಲಿ, ಈ ಥರ ಶೆಡೋಪ್ಲೆಕ್ಸ್ ಆಗಲಿ, ಇವರೆಲ್ಲ ಏನು ಮಾಡ್ತಾಯಿದ್ರು ಅವರು ಇದೇ ರೀತಿ ಅಂತ ಅಂದರೆ ಇದೇನಿದೆಯೋ ಈ ಅಪ್ಲಿಕೇಶನಿಗೆ ಬಂದ್ಬಿಟ್ಟು
ಈ ಅಪ್ಲಿಕೇಶನ್ ಕೂಡ ವರ್ಕ್ ಮಾಡಲಿ, ಯಾವಾಗ ಕೂಡ ಸ್ವಿಗ್ಗಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದೆ ಅಂತ ಅನ್ಸುತ್ತೆ. ಕೊಡಬೇಕಾಯಿತು. ಈಗ ಏನು ಇವಾಗ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಇದ್ದಾರೋ ಅವರು ಕೂಡ ಒಂದು ಅವಕಾಶ ಕೊಡಬೇಕಾಯಿತು. ಅಂದರೆ ಸ್ವಿಗ್ಗಿ ಬೇಕು ಅಂದರೆ ಸ್ವಿಗ್ಗಿ ಮಾಡ್ಕೊಳ್ಳಿ, ಇದ್ರಲ್ಲಿ ಬೇಕು ಅಂದರೆ ಇದ್ರಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ಬೋದಾಗಿತ್ತು. ಬಟ್ ಯಾಕೆ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅಂದರೆ ಇವಾಗ ನಾನು ಏನು ಮಾಡಬೇಕು ಅಂತ ಅಂದರೆ, ಇವಾಗ ನಾನು ಹುಡುಕ್ಬೇಕಾಗಿರೋದು ಯಾರನ್ನ ಅಂತಂದರೆ, ಈಗ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಿರೋವಲ್ಲ, ಆ ಸ್ವಿಗ್ಗಿಲಿ ಯಾರು ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ಹುಡುಕ್ಬೇಕು. ಇವಾಗ ಸ್ವಿಗ್ಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಐಡಿನೂ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ಗೈಸ್. ಅಂದರೆ ಮಾಡಿಲ್ದವ್ರು ತುಂಬ ಜನ ಕಮ್ಮಿ ಇರ್ತಾರೆ. ಈಗ ನೆಕ್ಸ್ಟು ಯಾರು ಸಿಗ್ತಾರೋ ಅಂತ ನೋಡ್ಬೇಕಾಗುತ್ತೆ. ಸ್ವಿಗ್ಗಿ ಡೆಲಿವರಿ ಜಾಬಲ್ಲಿ ಮಾಡ್ತಾ ಇರೋದಲ್ಲ ಅಂಥವ್ರನ್ನ ಯಾರನ್ನಾರು ಹುಡುಕ್ಬಿಟ್ಟು ಅವ್ರದ್ದು ಐಡಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅವರ ಐಡಿ ಕ್ರಿಯೇಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಮಗೆ ಅವಾಗ ಐಡಿಯಾ ಬರುತ್ತೆ. ಈಗ ಸದ್ಯಕ್ಕಂತೂ ಇದು ಐಡಿ ಕ್ರಿಯೇಟ್ ಆಗಲಿಲ್ಲ, ಐಡಿ ಇಲ್ಲಿಗೆ ಸ್ಟಾಪ್ ಆಯಿತು. ಏನಕ್ಕೆ ಅಂತಂದರೆ ಆಲ್ರೆಡಿ ನಂದು ಸ್ವಿಗ್ಗಿಲಿ ಐಡಿ ಇರೋದ್ರಿಂದ ಇವನು ಕ್ರಿಯೇಟ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಕ್ರಿಯೇಟ್ ಮಾಡೋಕ್ಕೆ ಕೊಡ್ತಾ ಇರೋ ಕಾರಣ ಏನಾಗಿದೆ ಅಂತಂದರೆ, ನೀವು ಏನಾದ್ರು ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚೂಸ್ ಡೆಲಿವರಿ ಅಂತ ಏನಿದೆಯೋ ಅದನ್ನು ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ. ಇನ್ಸ್ಟಾಲ್ ಮಾಡಿದ್ರು ಕೂಡ ಅಷ್ಟೇ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಐ ಡಿ ಇಲ್ಲಿ ಕ್ರಿಯೇಟ್ ಮಾಡಿಕೊಡಲ್ಲ. ಅದರಿಂದಾಗಿ ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ನಿಮ್ಮ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ನೋಡೋಣ ಗೈಸ್. ಇನ್ನೊಂದ್ಸಲ ಏನಾದ್ರು ಇವಾಗ ಯಾರ್ದಾರು ಒಬ್ರು ಸ್ವಿಗ್ಗಿಲಿ ಏನಾದ್ರು ಕೆಲಸ ಮಾಡ್ತಿರೋಲ್ಲ ಅವ್ರನ್ನ ಸರ್ಚ್ ಮಾಡಿಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಐ ಡಿ ಕ್ರಿಯೇಟ್ ಮಾಡಿದ್ಮೇಲೆ ಕೂಡ ನಾನು ನಿಮಗೆ ಬಂದು ತಿಳಿಸ್ತೀನಿ ಯಾವ ರೀತಿ ಐ ಡಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಆದರೆ ನೀವು ಸ್ವಿಗ್ಗಿಲಿ ಏನಾದ್ರು ಕೆಲಸ ಮಾಡ್ತೀರಾ ಅಂದರೆ ತಲೆನೇ ಕೆಡ್ಸ್ಕೊಂಬೇಡ್ರಿ. ಅಂದರೆ ಸ್ವಿಗ್ಗಿ ಐ ಡಿ ನಂದು ಐತೆ ಅಂತಂದರೆ ಇದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಂಬೇಡ್ರಿ. ಏನಕ್ಕೆ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಐ ಡಿ ಇಲ್ಲಿ ಕ್ರಿಯೇಟ್ ಆಗಲ್ಲ. ಅದರಿಂದಾಗಿ ಸ್ವಿಗ್ಗಿ ಮಾಡೋರು ದಯವಿಟ್ಟು ಇದ್ರ ಬಗ್ಗೆ ಈ ಐ ಡಿ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.